ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಮ್ಮ ಮನೇಲಿ ಬಿದ್ರ ಗೊಂಬು ಸಾರು ಮಾಡ್ತಿದ್ದೀವಿ. ಸೊ ನಮ್ಮ ಮನೇಲಿ ಯಾವ ಥರ ಮಾಡ್ತೀವಿ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಈ ಥರ ಕಾಳೆಲ್ಲ ಬೇಯಿಸ್ಕೊಬೇಕು. ಸೊ ಹೆಸ್ರು ಕಾಳು, ಹುಳ್ಳಿಕಾಳು, ಕಡಲೆಕಾಳು, ಸೊ ಬಿದ್ರ ಗೊಂಬು ಎಲ್ಲ ಇದೆ. ಸೊ ಅವರೆಬೇಳೆ, ಸೊ ಎಲ್ಲ ಬೇಯಿಸ್ಕೊಬೇಕು. ಮತ್ತು ಇಲ್ಲಿ ತರಕಾರಿ ಎಲ್ಲ ಬೇಯಿಸ್ಕೊಬೇಕು. ಬೀನ್ಸ್, ಬದನೆಕಾಯಿ, ಆಮೇಲೆ ಆಲೂಗಡ್ಡೆ, ಹೀರೆಕಾಯಿ, ಸೊಪ್ಪು, ಆಮೇಲೆ ಪಡ್ಲಕಾಯಿ. ಸೊ ಯಾವ್ಯಾವ ತರಕಾರಿ ಇದೆಯೋ ಎಲ್ಲ ಹಾಕ್ಬಿಟ್ಟು ಇಲ್ಲಿ ಸಪ್ರೇಟಾಗಿ ವೆಜಿಟೇಬಲ್ಸ್ ಎಲ್ಲ ಬೇಯಿಸ್ಕೊಬೇಕು. ಸೊ ಇವಾಗ ಖಾರಕ್ಕೆ ಹಾಕ್ಕೊಳ್ಳೋಣ ಮಸಾಲೆ ಅದಕ್ಕೆ ಅಂತ. ಸೊ ನಾವೇನು ಮಾಡ್ತಿದ್ದೀವಿ ಬಿದ್ರ ಗೊಂಬು ಸಾರಿಗೂ. ಸೊ ಅದಕ್ಕೆ ಇವಾಗ ಮಸಾಲೆ ಹಾಕ್ಕೊಳ್ಳೋಣ. ಸೊ ನಮ್ಮಪ್ಪ ಹಾಕ್ತಿದ್ದಾರೆ ಬೆಳ್ಳುಳ್ಳಿ, ಸೊ ಸ್ವಲ್ಪ ಮೆಣಸು, ಆಮೇಲೆ ಸೊ ನೆಕ್ಸ್ಟು ತೆಂಗಿನಕಾಯಿ, ಸೊ ನೆಕ್ಸ್ಟ್ ಕಲೆ ಬೀಜ ಹಾಕ್ತಾರೆ. ನೆಕ್ಸ್ಟು ಖಾರದ ಪುಡಿ ಹಾಕ್ಕೊಬೇಕು. ಸೊ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಬೇಕು. ಸೊ ಇವಾಗ ಇದನ್ನು ರುಬ್ಕೊಳ್ಳೋಣ. ನಾವೇನು ರುಬ್ಕೊಂಡಿದ್ದೀವಲ್ಲ ಖಾರ, ಸೊ ಅದನ್ನು ಕಾಳು ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಕಾಳು ಜೊತೆ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಹಾಯ್, ಆ್ಯಂಡ್ ಸ್ವಲ್ಪ ಚೆನ್ನಾಗಿ ಬಿದ್ರಕೊಂಡ್ಬಂದರೆ ಏನು ಅಂತ ಗೊತ್ತಿರಲ್ಲ. ಸೊ ಇವನ್ ನನಗೆ ಕೂಡ ಗೊತ್ತಿರಲಿಲ್ಲ. ಲಾಸ್ಟ್ ಟೈಮ್ ನಾನು ನಮ್ಮ ಅತ್ತೆ ಮನೆಗೆ ಹೋದಾಗ, ಸೊ ನಾನು ಅಲ್ಲಿ ತಿಂದವಾಗ ನನಗೆ ಗೊತ್ತಾಗಿದ್ದು ಬಿದ್ರಕೊಂಡ್ಬಂದರೆ ಏನು ಅಂತ. ಸೊ ಅತ್ತೆ ಅಂದರೆ ನಮ್ಮ ಡ್ಯಾಡಿಯವರ ಅಕ್ಕ ಮನೆಗೆ ಹೋದಾಗ. ಸೊ ಯೂಶ್ವಲಿ ಅದು ಏನಿದ್ರೂ ಹಳ್ಳಿಯಲ್ಲಿ ಮಾತ್ರ ಸಿಕ್ಕತ್ತೆ. ಸೊ ನಮ್ಮ ಕಡೆ ಸಿಟಿಯಲ್ಲೆಲ್ಲ ಇರೋರಿಗೆ ಮೇ ಬಿ ಗೊತ್ತಿರಲ್ಲ ಅನಿಸುತ್ತೆ. ಸ್ವಲ್ಪ ಚೆನ್ನಾಗಿ ಗೊತ್ತಿರುತ್ತೆ, ಸ್ವಲ್ಪ ಚೆನ್ನಾಗಿ ಗೊತ್ತಿರಲ್ಲ. ಸೊ ಅದ್ರಲ್ಲಿ ನಾನು ಒಬ್ಬಳು. ಲಾಸ್ಟು ಮಂತ್ ನಾವು ಅವ್ರ ಮನೆಗೆ ಹೋದಾಗ ಸೊ ಅವರಲ್ಲಿ ಮಾಡಿಟ್ಟಿದ್ರು. ಸೊ ತಿನ್ಕೊಂಬಂದಿದ್ವಿ. ಸೊ ಇವತ್ತು ಮತ್ತೆ ಅವರು ನಮ್ಮ ಮನೆಗೆ ಕಲಿಸ್ಕೊಟ್ಟಿದ್ರು. ಸೊ ಅದು ಹೇಗಿದೆ ಅಂತ ತೋರಿಸ್ಕೊಡೋಣ ಅನ್ನೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ನಮ್ಮ ಡ್ಯಾಡಿ ಎಲ್ಲ ಅದನ್ನೆಲ್ಲ ಕಟ್ ಮಾಡಿ ತೊಳೆದು ಎಲ್ಲ ಇಟ್ಬಿಟ್ಟಿದ್ರು. ಸೊ ಅದರಿಂದ ನಾನು ನಿಮಗೆ ತೋರ್ಸೋಕ್ಕಾಗಿಲ್ಲ. ಸೊ ಮೇ ಬಿ ಕಮ್ಮಿಂಗ್ ವೀಡಿಯೋಸಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಬಿದ್ರಕೊಂಡ್ಬಂದರೆ ಏನು ಅಂತ. ಓಕೆನಾ? ಸಾರಿಗೆ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಸೊ ಎಣ್ಣೆ ಸಾಕ್ಬಿಡಪ್ಪ, ಎಣ್ಣೆ ಸಾಕ್ಬಿಡಪ್ಪ. ಸೊ ಸಾಸಿವೆ, ಇವಾಗ ಹಾಲಕ್ಕಣ ಸಾರಿಗೆ. ಫೈನಲಿ ಸಾರು ರೆಡಿ ಆಗಿದೆ, ಬಿದ್ರ ಗೊಂಬು ಸಾರು. ಫೈನಲಿ ನಮ್ಮಪ್ಪ ಫುಲ್ಲು ಮಿಕ್ಸ್ ಕೊಡ್ತಾವ್ರೆ. ಸೊ ಟೇಸ್ಟ್ ಮಾಡ್ತಾರಂತೆ ಇವಾಗ. ಸೊ ನೋಡೋಣ, ಅವ್ರು ಮಾಡಿರೋ ಸಾರು ಅವರೇ ಟೇಸ್ಟ್ ಮಾಡ್ತಾವ್ರೆ. ಮಾಡಿ ಚೆನ್ನಾಗಿ. ಹೆಂಗಿದೆಯಪ್ಪ? ಚೆನ್ನಾಗಿದೆಯಾ? ಸೂಪರ್. ಓಹೋ, ನೀನು ಮಾಡಿದ್ದಲ್ಲ ಅದಕ್ಕೆ.